ಮೋಟ್ರೆ ಎಣ್ಣೆ ಹೊಡೆದಂಗೆ ಇರಬೇಕು. ತುಕಾಲಿ ನಸೀಬ್ ಗೊತ್ತಾ. ಈಗ ನೋಡಿದೆ ಬಡ್ಡಿ ಮಗಂದು ಪಂಚರ್ ಆಗಿದೆ, ಚಿರತೆ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಮೀಟರ್ ಆಫ್ ಆಗಿಬಿಟ್ಟಿದೆ ನನಗೆ. ಪೆಟ್ರೋಲ್ ಪಂಪ್ ತನಕ ಹೋದ್ರೆ ಸಾಕು, ಇದೆಲ್ಲೂ ನಿಲ್ದಾರೆ. ಏನಕ್ಕೋ ಇದು ಎಲ್ಲಿ ಇಟ್ಕೊಳ್ಳೋದು? ಮದುವೆ ಆಗ್ತಿದೆಯೋ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ನಮಸ್ಕಾರಗಳು. ವೆಲ್ಕಮ್ ಟು ಇವತ್ತಿನ ಹೊಸ ಗೇಮ್ ಪ್ಲೇ ಅಂತಲೇ ಬರುತ್ತೆ ಗುರು. ವ್ಲಾಗು ಗೇಮ್ ಪ್ಲೇ ಎಲ್ಲ ಓವರ್ಲ್ಯಾಪ್ ಆಯ್ತೈತೆ. ಸೊ ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ಸೊ ಈಗ ಸದ್ಯಕ್ಕೆ ನಾನು ವ್ಲಾಗ್ನ ಶುರು ಮಾಡ್ತಿರೋದು ನಮ್ಮ ತೋಟದ ಮನೆಯಿಂದ. ಸದ್ಯಕ್ಕೆ ಖಾಲಿ ಹೊಡಿತಾ ಇದೆ ನಮ್ಮ ತೋಟದ ಮನೆ. ಏನು ಎತ್ತ ಅಂತೆಲ್ಲ ಹೇಳ್ತೀನಂತೆ. ಬಟ್ ಅದಕ್ಕಿಂತ ಮುಂಚೆ ಒಂದು ಕೆಲಸ ಇದೆ. ಕೆಲಸ ಏನು ಅಂದರೆ ಮೋಟರ್ ರಿಪೇರಿ ಮಾಡೋದು. ಸ್ವಿಚ್ ಆನ್ ಮಾಡಿದ್ರೆ ಬಡ್ಡಿ ಮಗಂದು ಗುಯ್ ಅಂತ ಶಬ್ದ ಬರ್ತಾಯಿದೆ, ಬಟ್ ಮೋಟ್ರ್ ಓಡ್ತಾಯಿಲ್ಲ. ನನಗೆ ಅನಿಸಿದಾಗ ಫ್ಯಾನ್ ಏನೋ ಜಾಮ್ ಗೀಮ್ ಆಗಿರುತ್ತೆ, ತುಂಬ ದಿನ ಆಯ್ತಲ್ಲ ಯೂಸ್ ಮಾಡಿ, ಅದಕ್ಕೋಸ್ಕರ. ಸೊ ಹಾಗಾಗಿ ಎಲೆಕ್ಟ್ರಿಷಿಯನ್ ಕೆಲಸನ ಇದು, ಇಲ್ಲ ಪ್ಲಂಬಿಂಗ್ ಕೆಲಸನ ಗೊತ್ತಿಲ್ಲ ಏನು ಅಂತ. ಬಟ್ ಎಲ್ಲ ಕೆಲಸನೂ ಮಾಡುತ್ತಿರುವ KGKಗೆ ಒಂದು ಲೈಕನ್ನು ಕೊಡಿ. ಹೊಸಬ್ರು ಯಾರೇ ನೋಡ್ತಿರೋ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ಬಟ್ ನಿಮ್ಮ ಮಗಂದು ಈ ತೂತೊಳಗೆ ಕೈ ಹಾಕ್ಬಿಟ್ಟು ತಿರುಗಿಸ್ಬೋದಿತ್ತಲ್ವ ನಾವು, ಇದನ್ನು ಬಿಚ್ಚೋ ಬದಲು. ಇದು ಇಷ್ಟೊಂದು ಸ್ಟ್ರಾಂಗ್ ಆಗಿದೆ, ತಡೀರಿ ಬಿಚ್ಚೇ ಬಿಡೋಣ ಹೆಂಗಾರ ಆಗಲಿ. ಅಯ್ಯೋ ಇದ್ರ ರುಚಿ ಯಾವ್ದು ಇದು ಒಂಚೂರು ಅಲ್ಲಾಡ್ತಾಯಿಲ್ಲ ಗೈಸ್. ಒಂದು ಸ್ವಲ್ಪ ಇಡ್ತು ಕೆಲಸನ, ಇಲ್ಲ ಅಂತ ಹೇಳಲ್ಲ. ನಾನೆಲ್ಲ ಮೋಟ್ರ್ ಕೆಟ್ಟೋಗ್ಬಿಟ್ಟಿದೆ ಅಂತ ಅಂದ್ಕೊಂಡೆ. ಬಿಕಾಸ್ ಫುಲ್ ಜಾಮ್ ಆಗಿಬಿಟ್ಟು ವರ್ಕೆ ಆಗ್ತಿರಲ್ಲ, ಬೆವರು ಇಳಿತಾ ಇದೆ. ಬಡ್ಡಿ ಮಗಂದು ಇಷ್ಟೇ ಚಳಿ ಅಂತ ಹೇಳ್ತಿದ್ದೆ. ಸಮ್ಮರ್ ಸ್ಟಾರ್ಟ್ ಆದಂಗಿದೆ. ಸೊ ಇವಾಗ ಒಂದು ಲೆವೆಲ್ಗೆ ಈ ಆಯಿಲ್ ಗೀಲ್ ಎಲ್ಲ ತಂದು ಹಾಕಿ ಒಳಗಡೆ ಕುಡಿಸಿ, ಬರೀ ಇಲ್ಲಿ ಹೊರಗಡೆಗಲ್ಲ ಏನೋ ಮೋಟ್ರ್ ಒಳಗಡೆನೂ ಕುಡಿಬೇಕು. ಮೋಟ್ರೆ ಎಣ್ಣೆ ಹೊಡೆದಂಗೆ ಇರಬೇಕು. ಸೂಪರ್. ಈಗ ಪಟ್ಟಕ್ಕಂತ ಬಂತು ನೋಡಿ. ಡನ್, ಮಿಷನ್ ಸಕ್ಸಸ್ಫುಲ್ ಗೈಸ್. ಆಫ್ ಮಾಡಬೇಕು, ಮೇಲೆ ಕೆತ್ತಬೇಕು ನೀರು. ಕೆತ್ತಲಿ ಸರಿಯಾಗಿಡ್ತು ಗುರು. ಕೂತ್ಕೊಂಡು ಮಾಡೋಷ್ಟೊತ್ತಿಗೆ ಇಳಿತೈತೆ. ಕೇಳಿಸ್ತಾ ಇದೆ ನನಗಂತೂ ಕೇಳಿಸ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಹತ್ಬಿಟ್ಟು ಹೋಗ್ಬಿಟ್ಟು ನೋಡೋದಕ್ಕೆ ಪೇಷನ್ಸ್ ಇಲ್ಲ ನನಗೆ. ಇಲ್ಲೇ ಕೇಳಿಸಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನೆ ಇವಾಗ ಕೆಳಗಡೆ ಹೋಗ್ತಾಯಿದ್ದೀನಿ. ಏನಿವೆ ಇವತ್ತಿನ ನಮ್ಮ ಬ್ಲಾಗ್ನ ನೋಡಿ ಯಾವ ಥರ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೆಂಗೋ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಹೆಂಗೋ ಸ್ಟಾರ್ಟ್ ಮಾಡೋ ಥರ ಆಯಿತು. ತೊಳ್ಕೊಳಕ್ಕೂ ನೀರಿಲ್ದಂಗೆ ಆಗ್ಬಿಟ್ಟಿದೆ. ಹಾಗಾಗಿ ನೀರೊಂದ್ಸರಿ ಸ್ವಲ್ಪ ಮೇಲೋದ್ರೆ ಮುಂದಿನ ಕಾರ್ಯಕ್ರಮಗಳನ್ನ ಮುಂದುವರಿಸ್ಬೋದು. ನಮ್ಮ ಜುಪಿಟರ್ ಹೊರಗಡೆ ಬಿಸಿಲಲ್ಲಿ ನೀಡೋ ಬದಲು ಒಳಗಡೆ ನಿಲ್ಲಿಸ್ಬಿಡೋಣ. ತಳ್ಳು. ಓಕೆ ಸೊ ಗೈಸ್, ಆಗಲೇ ಏನೋ ತಪ್ಪು ನಾನು ಮೇಲೆ ಹೋಗೋದು ಅಂತ ಅಂದ್ಕೊಂಡೆ. ಬಟ್ ಮತ್ತೆ ಇನ್ನೊಂದ್ಸರಿ ಹೋಗೋ ಥರ ಮಾಡ್ತೈತೆ. ಬಡ್ಡಿ ಮಗಂದು ನೀರು ತುಂಬ್ತಾನೆ ಇಲ್ಲ ಅನಿಸುತ್ತೆ. ಆಗ್ಲಿಂದ ನೋಡ್ತಾಯಿದ್ದೀನಿ ಆನಲ್ಲೇ ಇದೆ. ಇಲ್ಲ ಗುರು, ಬರ್ತಾಯಿದೆ, ನೀರು ಬೀಳ್ತಾಯಿದೆ, ಸೌಂಡ್ ಬರ್ತಾಯಿದೆ. ನಾನು ಇನ್ನೆಲ್ಲರೂ ಲೀಕ್ ಆಗ್ತಿದ್ಯೇನೋ ಅಂತ ಅಂದ್ಕೊಂಡೆ. ಬರೋದೇ ಅಪ್ರೂಪ್ ಅಲ್ವಾಗಿ ಗೊತ್ತಿಲ್ಲ ಬಡ್ಡಿ ಮಗಂದು ಎಲ್ಲೆಲ್ಲಿ ಏನೇನಾಗಿರುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿವರೆಗೂ ಇದೆ ನೀರು, ಆಗುತ್ತೆ. ಆದರೂ ಬಿಸಿಲು ಕೆಚ್ತಾ ಇದೆ ಗೈಸ್. ಆಗಿದ್ದಾಗಲಿ ಅಂತ ಟ್ಯಾಂಕ್ ಮೇಲೆ ಹತ್ಬಿಟ್ಟೆ. ಬರ್ತಾಯಿದೆ ನೀರು, ಬಟ್ ಸ್ಲೋ ಆಗಿ ಬರ್ತಾಯಿದೆ. ಫುಲ್ ಗಲೀಜಾಗ್ಬಿಟ್ಟೈತೆ ಮೇಲೆಲ್ಲ ಗೈಸ್. ಏನು ಗೊತ್ತಾ ಮ್ಯಾಟ್ರು, ಬಾತ್ರೂಮಲ್ಲಿ ನೀರು ಲೀಕ್ ಆಗ್ತಾಯಿದೆ. ಅದು ಇವಾಗ ನನಗೆ ಗೊತ್ತಾಗಿದ್ದು. ಏನೋ ಸೌಂಡ್ ಬರ್ತಾ ಇದೆಯಲ್ಲ, ಏನೋ ನೀರು ಓವರ್ಫ್ಲೋ ಆಗ್ತಾ ಇದೆಯಾ ಅಂತ ಅಂದ್ಕೊಂಡೆ ಮೇಲೆ ಟ್ಯಾಂಕಲ್ಲಿ. ಬಟ್ ಆ್ಯಕ್ಚುಲಿ ಮೇಲೆ ನೀರು ಓವರ್ಫ್ಲೋ ಆಗ್ತಿದ್ದಿದ್ದಲ್ಲ, ಬಾತ್ರೂಮಲ್ಲಿ ನೀರು ಲೀಕ್ ಆಗ್ತಿದ್ದಿದ್ದು. ಅದಕ್ಕೋಸ್ಕರ ಮೇಲೆ ನೀರು ತುಂಬ್ತಾ ಇರಲಿಲ್ಲ. ಈಗ ಅಷ್ಟು ನೋಡ್ಕೊಂಬಂದಿದ್ದೀನಲ್ಲ, ಅಷ್ಟು ಬೇಗ ಓವರ್ಫ್ಲೋ ಆಗಂಗಿಲ್ವಲ್ಲ ಅಂತೆಲ್ಲ ಅಂದ್ಕೊಂಡು ಈಗ ಹೋಗಿ ವಾಶ್ರೂಮ್ ಚೆಕ್ ಮಾಡಿದಾಗ ಗೊತ್ತಾಯಿತು. ಹಿಂಗೆ ನಡೀತಾ ಇದೆ ನಮ್ಮ ದಿನ. ನನ್ನ ನಸೀಬ್ ಎಂಥ ತುಕಾಲಿ ನಸೀಬ್ ಗೊತ್ತಾ. ಈಗ ನೋಡಿದೆ ಬಡ್ಡಿ ಮಗಂದು ಪಂಚರ್ ಆಗಿದೆ ಗಾಡಿ. ಇಂಥ ಡಬ್ಬ ನಸೀಬು ಗೈಸ್, ಯಾಕೆ ಹೇಳ್ತೀರಾ? ಈಗ ಪಂಚರ್ ಹಾಕ್ಸೋಕೆ ಎಲ್ಲಿ ಹೋಗ್ಲಿ ಇವಾಗ ನಾನು ತಳ್ಕೊಂಡು. ಮೋಸ್ಟ್ಲಿ ಟ್ಯೂಬ್ಲೆಸ್ಸು ಹೋಗ್ಬಿಡ್ಬೋದು, ಒಂದು ಸ್ವಲ್ಪ ಮುಂದಕ್ಕೆ ಕುತ್ಕೊಂಡು ಜರಕ್ಕೊಂಡು. ಸೊ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಇವಾಗೆಲ್ಲ ಪಂಚರ್ ಆಗಿದೆ, ಹೋಗ್ತಾ ಇದೆ. ಅದೇನಕ್ಕೆ ಪಂಚರ್ ಆಗಿದೆ ಅಂತ ಗೊತ್ತು ಅಂದರೆ ಇದು ನೋಡ್ರಿ, ಎರಡು ಒಟ್ಟಿಗೆ ಏರೋಡ್ಸಿದ್ದು. ಸೊ ಇದರಲ್ಲಿ ಗಾಳಿ ನಾರ್ಮಲಾಗಿ ಇದೆ, ಇದರಲ್ಲಿ ಖತಮ್, ಅರ್ಧ ಮುಕ್ಕಾಲು ಭಾಗ ಹತ್ರ ಹೋಗಿದೆ. ದೇವರೇ ಕಾಪಾಡಪ್ಪ ನನ್ನ, ಸಾಕು, ಇದಕ್ಕಿಂತ ಜಾಸ್ತಿ ಕೊಡಬೇಡಪ್ಪ, ತಡ್ಕೊಳಕ್ಕಾಗಲ್ಲ. ಇನ್ನು ಸೂರ್ಯ ಮುಳುಗಿಲ್ಲ, ಇನ್ನು ಮೇಲೆ ಅವನೇ, ಇನ್ನೂ ಕೆಡುತ್ತವನೇ. ಸದ್ಯಕ್ಕೆ ನಮ್ಮ ಟೈರ್ ಜೊತೆಗೆ ರೆಡಿಯಾಗಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಕಾಯಿ ಹೊತ್ತಕ್ಕೆ. ಆಗಲೇ ತುಂಬ ಬ್ಲಾಗ್ ಮಾಡಿದೆ ಇವತ್ತು ಬೆಳಗ್ಗೆಯಿಂದ ನಾನು. ಸೊ ನಮ್ಮಣ್ಣ ಬಂದಿದ್ದರು, ಅವರು ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ. ಏನು ಅಂದರೆ ಇದನ್ನ ಹಾಕ್ಕೊಂಡೇ ಓಡಾಡ್ಬೇಕು ನೀನು ಅಂತ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ಬಂದಿದ್ದಾಗ ನಿಮಗೆ ನೆನಪಿರ್ಬೋದು, ತೂತುಗಳು ಜಾಸ್ತಿ ಇದ್ವು, ಮಣ್ಣನ್ನ ಒದ್ದಿದ್ವು. ಅದೇನು ಹೆಗಣ ಒದ್ದಿದ್ಯಾ ಇಲ್ಲ ಮೊಲ ಒದ್ದಿದ್ಯಾ ಅಂತೆಲ್ಲ ಹೇಳ್ತಿದ್ನಲ್ಲ. ಸೊ ಅದು ನಮ್ಮ ಅಣ್ಣ ಹೇಳಿದ್ದು ಹೆಗಣಗಳೇ ಒದ್ದಿರೋದನ್ನ. ಗೊತ್ತಿತ್ತು ಮೊಲ ಅಲ್ಲ ಅಂತ, ಬಿಕಾಸ್ ತುಂಬ ಸಣ್ಣ ತೂತುಗಳಿದ್ವು. ಸೊ ಹೆಗಣಗಳು ಇಲಿಗಳು ಮಾಡಿರ್ತವೆ ಅಂತ. ಬಟ್ ಪ್ರಾಬ್ಲಮ್ ಅದಲ್ಲ, ಪಕ್ಕಾ ಇವಾಗ ಅದರೊಳಗೆ
ಹಾವಿದ್ದೇ ಇರುತ್ತೆ, 1-2 ಕಡೆ ಅಲ್ಲ, ಸುತ್ತ ಹಂಗೆ ಆಗಿದೆ. ಸೊ ಪಕ್ಕ ಹಾವಿದ್ದೇ ಇರುತ್ತೆ, ಹುಷಾರಾಗಿ ಓಡಾಡು, ಬೂಟ್ಸ್ ಹಾಕ್ಕೊಳ್ತಾರೆ, ಓಡಾಡಲೇ ಬೇಡ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ರೆಡಿಯಾಗಿದ್ದೀನಿ. ಇಲ್ಲೊಂದು ಎಳ್ನೀರಿದೆ, ಲಾಸ್ಟ್ ಫಿನಿಶಿಂಗ್ ಟಚ್ಚಿಗೆ ಎಳ್ನೀರು ಕುಡಿಯೋಣ. ನೋಡಿ ಗೈಸ್, ನಾನು ಹೇಳಿದ್ದು ಇದೇ ಥರ. ಇಲ್ಲಿ ಮಣ್ಣು ಒದ್ದಿದೆ, ಬಟ್ ಆ್ಯಕ್ಚುಲಾಗಿ ತೂತೆಲ್ಲ ಐತೆ ಅಂತ ಗೊತ್ತಿಲ್ಲ. ತೂತು ಇಲ್ಲಿದೆ ನೋಡಿ, ತೂತು ಈ ಜಾಗದಲ್ಲಿ. ಪೀಕಾಕ್ ಅಲ್ಲೊಂದಿದೆ, ರೈಟ್ಗೊಂದೋಯ್ತು. ಈ ತೆಂಗಿನ ಮರದೊಳಗೆ ಮರೆ ಆಗ್ಬಿಟ್ಟಿದೆ. ಏನು ಗೊತ್ತಾ, ಈ ತಂಪೊತ್ತಲ್ಲಿ ಎಷ್ಟು ಬೇಕಾದ್ರೂ ಕೆಲಸ ಮಾಡಿಬಿಡ್ಬೋದು, ಬಿಸಿಲೊಡಿಬೇಕಾದ್ರೆ ಡಬಲ್ ದ ಎಫರ್ಟ್ಸ್. ಓಕೆ, ಸೊ ಗೈಸ್ ಸದ್ಯಕ್ಕೆ ಪರಿಸ್ಥಿತಿ ಈ ಥರ ಇದೆ. ಲಾಸ್ಟ್ ಮರಕ್ಕೆ ಬಂದಿದ್ದೀನಿ, ಫುಲ್ ಕತ್ಲಾಗಿದೆ ಸುತ್ತ. ಇವಾಗ ಒಂದು ಸ್ವಲ್ಪ ಕಣ್ಣು ನಂದು ಮಂಚಾಗ್ತಾ ಇದೆ, ಅಂದರೆ ಎನರ್ಜಿ ಕಡಿಮೆ ಆಗಿರೋದು. ಇವತ್ತು ಬೆಳಗ್ಗೆ ಒಂದೇ ಸರಿ ತಿಂದಿರೋದು, ಮಧ್ಯಾಹ್ನ ತಿಂದಿಲ್ಲ, ಸಾಯಂಕಾಲ ಹಂಗೆ ಬೇಗ ತಿನ್ಬಿಡೋಣ ಅಂದ್ಕೊಂಡು. ನೋಡಿದ್ರೆ ಅದ್ರದ್ದು ಎಫೆಕ್ಟ್ ಕೊಡ್ತಾ ಇದೆ. ಎನಿವೆ ಇರಲಿ, ಅದೆಲ್ಲ ಇಂಪಾರ್ಟೆಂಟು. ಕತ್ಲಾಗೋ ಟೈಮ್ಗೆ ಕರೆಕ್ಟಾಗಿ ಎಂಡಿಗೆ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಲೈಟ್ ಬಿಟ್ಟರೆ ಕಾಣ್ತಾ ಇದೆ ಕೈಗಳು. ಇನ್ನೊಂದು ಚೂರು ಏನಾದ್ರು ಲೇಟ್ ಆಗಿರೋ ಇನ್ನೊಂದು 2-3 ಮರ ಇದ್ರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಕೊನೆಗೆ ಉಳಿಸ್ಕೊಂಡಿರೋದಕ್ಕೆ ಹೆಂಗೋ ಅಲ್ಲಲ್ಲೇ ಕಾಣ್ತಾವೆ. ಕತ್ಲಾಗಕ್ಕೆ ಮುಂಚೆ ಪೂರ್ತಿ ಪಟ್ಟಂತೆಲ್ಲ ಎತ್ತಾಕ್ಬಿಟ್ಟು ಅದಾದಮೇಲೆ ಎಳ್ನೀರು ಕುಡಿಬೇಕು. ಸ್ವಲ್ಪ ಬಲ್ತ್ಬಿಟ್ಟಿದೆ ಕಾಯಿ, ನಾರು ಥರ ಇದ್ದಿದ್ದು ನೋಡಿ ಜಾಸ್ತಿ ಬಲ್ತಿದೆ ಅಂದ್ಕೊಂಡೆ. ಇಲ್ಲ ಗುರು, ಹೇಳಿದೆ ನಮ್ಮ ತೋಟದ ಎಳೆನೀರು. ಚಿಯರ್ಸ್ ನಿಮಗೆ. ಸಖತ್ ಸ್ವೀಟ್ ಆಗಿದೆ ಗುರು. ಆದರೆ ಒಂದು ಸ್ವಲ್ಪ ಬೆಚ್ಚಗಾಗ್ಬಿಟ್ಟೈತೆ, ಆದರೂ ತೃಪ್ತಿ, ಮಜಾ, ಎನರ್ಜಿ ವಾಪಸ್ ಬಂದಂಗೆ ಆಗ್ತಾಯಿದೆ. ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಈಗ ಸದ್ಯಕ್ಕೆ ನಾನು ಪಟ್ಟಣದ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಈಗ ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ ಚನ್ನರಾಯಪಟ್ಟಣಕ್ಕೆ ಹೋಗಬೇಕು. ಏನಕ್ಕೆ ಅಂದರೆ ನನ್ನ ಒಬ್ಬ ಒಳ್ಳೆ ಫ್ರೆಂಡ್ ಅಂದ್ಕೊಳ್ಳಿ, ನನ್ನ ಡಿಗ್ರಿ ಫ್ರೆಂಡು, ಅವ್ನ ಮದುವೆ ಇದೆ. ಸೊ ಈಗ ಪಟ್ಟ ಅಂತ ಹೇಳ್ಬಿಟ್ಟು ಹೊರಡ್ತೀನಿ. ಇವತ್ತು ನಮ್ಮ ಆಶಿ ಎಲ್ಲ, ನಮ್ಮ ಏವೇಟ್ರ್ ಎಲ್ಲ, ನಮ್ಮ ಜುಪಿಟರ್ನಲ್ಲಿ ಇವತ್ತು ನಮ್ಮ ಪಯಣ ಟುವರ್ಡ್ಸ್ ಚನ್ನರಾಯಪಟ್ಟಣ. ಲೆಟ್ಸ್ ಗೋ ಗೈಸ್. ಮೋಸ್ಟ್ಲಿ ಮೋಟೋ ಬ್ಲಾಗ್ ಎಲ್ಲ ಮಾಡಲ್ಲ, ಬಿಕಾಸ್ ಹೆಲ್ಮೆಟ್ ಏನಿಲ್ಲ. ಇದು ಯಾವುದೋ ಗೈಸ್, ಇಲ್ಲೊಂದು ಲೈಟ್ ಹಾರಿಸಿದ್ರೆ ನಮ್ಮ ಮನೆಯಲ್ಲಿ ಸುತ್ತಮುತ್ತ ಬಡ್ಡಿ ಮಗಂದು ಅಲ್ಲೆಲ್ಲೋ ಒಂದು ಸ್ವಲ್ಪ ಲೈಟು ನನಗೆ ಕಾಣ್ತಾ ಇದೆ, ಕ್ಯಾಮ್ರಾದಲ್ಲಿ ಅದು ಕಾಣ್ತಾ ಇಲ್ಲ. ಅದು ಬಿಟ್ಟರೆ ಸುತ್ತ ಏನೂ ಇಲ್ಲ. ಇವಾಗ ನಮ್ಮ ಅಣ್ಣ ಬೇರೆ ಫೋನ್ ಮಾಡಿದಾಗ ನಮ್ಮ ಅಣ್ಣ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಬೀಳಿಸ್ಬಿಟ್ರು ಗುರು. ಪ್ಲ್ಯಾನ್ ಆ್ಯಕ್ಚುಲಿ ನೋಡೋಣ ಏನೇನಾಗುತ್ತೆ ಅಂತ. ಮದುವೆ ಮುಗಿಸ್ಕೊಂಡು ಬರೋದಾ ಇಲ್ಲ ಅಲ್ಲೇ ಸ್ಟೇ ಮಾಡೋದಾ, ರೂಮ್ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಅಲ್ಲೋದ್ಮೇಲೆ ಡಿಸೈಡ್ ಆಗುತ್ತೆ ಎಷ್ಟೊತ್ತಾಗುತ್ತೆ, ಏನು ಕತೆ ಅದ್ರ ಮೇಲೆ. ಬಟ್ ನಮ್ಮ ಅಣ್ಣ ಅಕಸ್ಮಾತ್ ನೀನು ವಾಪಸ್ ಬರೋದಾದರೆ ಯಾವುದೇ ಕಾರಣಕ್ಕೂ ಬರಬೇಡ, ನಮ್ಮ ಮನೆಗೆ ಬಾ, ಇಲ್ಲಿಗೆ ಬರಬೇಡ ಅಂತ ಹೇಳಿದ್ದಾರೆ. ಚಿರತೆ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲಿ ಮೀಟರ್ ಆಫ್ ಆಗಿಬಿಟ್ಟಿದೆ ನನಗೆ, ಅದು ಬೇರೆ ಒಬ್ಬನೇ ಇದ್ದೀನಲ್ಲ ಅದಕ್ಕೆ. ಸೊ ಎನಿವೆ, ಈ ಲೈಟ್ ಬಿಟ್ಕೊಂಡ್ರೆ ನನಗೆ ಇನ್ನೂ ಭಯ ಆಗ್ತಿದೆ, ಕಣ್ಣು ಮಂಜಾಗ್ತಾಯಿದೆ, ಹೊರಗಡೆ ಕಾಣೋದು ಕಾಣ್ತಾ ಇಲ್ಲ ಕತ್ತಾಗಿರೋದಕ್ಕೆ. ಸೊ ಚನ್ನರಾಯಪಟ್ಟಣ ಗೈಸ್, ಸೀನೇನು ಪೆಟ್ರೋಲ್ ಇಲ್ಲ ಗಾಡಿನಲ್ಲಿ, ಪೆಟ್ರೋಲು ಫುಲ್ಲು ಲೋ. ಆ್ಯಂಡ್ ಅವಾಗಲೇ ನಾನು ಹೇಳಿದ್ದೆ, ನೆನಪಿದೆಯಾ ಗಾಡಿ ಪಂಚರ್ ಆಗಿದೆ ಅಂತ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಎಳೆದಾಡ್ತಾ ಇದೆ ಗಾಡಿ. ಅವಾಗ ಓಕೆ ಏನೋ ಮಿಕ್ಸ್ ಹೊಡಿತಾ ಇದೆಯಲ್ಲ ಅಂತ ಅಂದ್ಕೊಂಡು ನೆನಪಾಯಿತು ಪಂಚರ್ ಆಗಿದೆ ಅಂತ. ಪಂಚರ್ ಅಂಗಡಿ ಹುಡುಕ್ಬೇಕು, ಒಳ್ಳೆ ಕತೆ ಗೈಸ್. ಒಂದು ಸದ್ಯಕ್ಕೆ ಪೆಟ್ರೋಲ್ ಬಂಕ್ ತನಕ ಹೋದರೆ ಸಾಕು, ಇದೆಲ್ಲೂ ನಿಲ್ದರೆ. ಗೈಸ್ ಫೈನಲಿ ಒಂದು ಪೆಟ್ರೋಲ್ ಬಂಕ್ ಸಿಕ್ತು, ಮೋಸ್ಟ್ಲಿ ಏರಿದೆ ಅಲ್ಲಿ. ಹೆಚ್ಕೋ ಹಾಂ ಅಣ್ಣನ ಹತ್ರ ಇಷ್ಟೊತ್ತು ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಕಿವಿಗೆ ಒಂದು ಸೈಡ್ ಇಯರ್ಫೋನ್ಸ್ ಹಾಕ್ಕೊಂಡಿದ್ದೀನಿ, ಬರೀ ಅವನಲ್ಲಿ ರೆಸ್ಪಾಂಡ್ ಮಾಡ್ತಿದ್ರು. ಬಟ್ ಅಣ್ಣ 14 ಇದೆ ಗುರು, 14, 12 ಆಯಿತು. ಏನಿವೆ, ಬಟ್ ಅಣ್ಣ ಹಿಂದಿಯವರು, ಅವ್ರಿಗೆ ಕನ್ನಡ ಬರೋಲ್ಲ. ಇಷ್ಟೊತ್ತು ನಾನೇನು ಪುಂಗಿದೆ ಅಂತ ಪುಂಗಲಿಲ್ಲ ನಾನು, ಬಟ್ ಅವ್ರಿಗೆ ಪುಂಗದೆ ಅಂತಾನೆ ಅನಿಸಿರುತ್ತೆ. ಸೊ ಏನಿವೆ, ಮುಂದ್ಗಡೆ ಹೋಗ್ತೀನಿ ಚೆಕ್ ಮಾಡಿಸ್ಕೊಡೋಣ. ಹೆಂಗಿರೋ ಬಂದಿದ್ದೀನಿ, ಅದು ನಾನು ನೆಕ್ಸ್ಟ್ ನೋಡ್ಕೊಳ್ಳೋಣ. ಇದು ಪಂಚರ್ ಗಿಂಚರ್ ಏನು ಹಾಕಲ್ಲ, ಚೆಕ್ ಮಾಡಿಸೋದ್ರೂ ಉಪಯೋಗ ಇಲ್ಲ. ಈಗ ಏರ್ ಹಾಕಿದ್ರೆ ಸಾಕು. ಅಡ್ವಾಂಟೇಜ್ ಆಫ್ ಟ್ಯೂಬ್. ಗೈಸ್ ಪಟ್ ಅಂತ ಹೋಗ್ಬಿಟ್ಟು ಮಗನ ಮಾತಾಡಿಸ್ಕೊಂಡು ಸ್ವಲ್ಪ ಚಿಲ್ ಮಾಡಿಬಿಟ್ಟು ಸಿಕ್ಕಾಬಿಟ್ಟು ಪ್ಲೇಸ್ ಆಗ್ತದೆ. ಹೊರಗಡೆ ಹೋಗಿ ಬರ್ತೀನಿ, ಏನೋ ತಿಳ್ಕೊಂಡು ಹೋಗಿದೆ. ಇಲ್ಲ ಬೋಂಡ ಮಾಡ್ತಾರೆ, ಹೋಗು ಅಂತ ಕಳಿಸ್ತಾ ನೋಡೋಣ. ಗೈಸ್ ಬೋಂಡ ಖಾಲಿ ಆಗ್ಬಿಟ್ಟಿದ್ದೆ. ನಾನು ಲೇಟು 9 ಗಂಟೆ ಬಂದ್ಬಿಟ್ಟು ಬೋಂಡ ಕೇಳಿದ್ರೆ ಇವತ್ತಾಗಿ ಅಡುಗೆ ಊಟ ಬಡಿಸ್ತಾವ್ರೆ, ಅಡುಗೆ ಮಾಡಿ ಊಟಕ್ಕೆ ಬಡಿಸ್ತಾವ್ರೆ. ಮೈಸೂರು ಹಾಕೊಂಡು ತಿನ್ಕೊಂಡು ಸ್ವಲ್ಪ ಎನರ್ಜಿ ಬರ್ಕೊಂಡು ಸ್ವೀಟೆಲ್ಲ ನಡೆಯುತ್ತೆ ಅಪರೂಪಕ್ಕೆ. ಹಿಂಗೆ ಹೇಳ್ಕೊಂಡೆ ಬೆಜ್ಜ ಅಂತ ತಿಂದ್ಬಿಟ್ಟು ನಾನು ಏನೇನು ತಿಂತೀನಿ ಹೆಸರು ಹೇಳ್ಬಿಟ್ಟು ಜಿಮ್ಮಲ್ಲಿ ನಮ್ಮ ಟ್ರೈನರ್ ಕಳಿಸ್ತಾರೆ ಅವನಿಗೆ. ಏಯ್ ಏನಕ್ಕೋ ಇದ ನಿಮ್ಗ? ಹಾಂ ಎಲ್ಲಿ ಇಟ್ಕೊಳ್ಳೋದು? ಮದುವೆ ಆಗ್ತಿದೆಯೋ
KGK ವ್ಲಾಗರ್ ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾರಲ್ಲ ಒಳ್ಳೇದು ನಾನು ಲೈಕ್ ಕೊಡ್ತೀನಿ ಫಸ್ಟ್ ಲೈಕ್ ನಾನು ಫಾಲೋ ಮಾಡುವ ಅಲ್ಲ ಆಯ್ಕೆ ಹೋಗ್ತೀನಿ ಇಲ್ಲೇ ಹಾಕೊಂಡ್ ಬರ್ತೀರಾ 100 ಫಾಲೋವರ್ಸ್ ಕೊಡ್ತೀನಿ ನೋಡ ಅಲ್ಲ ಮದ್ವೆ ಆಗ್ತಿದ್ಯಾ ಅಂತ ಇಷ್ಟು ಜೋಶಲ್ಲಿ ಇದೆಯಾ ಇಲ್ಲ ಯಾವಾಗ್ಲೂ ಇಷ್ಟೇ ಜೋಶಲ್ಲಿ ಇರ್ತೀಯಾ ಮಾಡ್ತೀನೋ ಫುಲ್ ಧೂಳು ಹೊಡ್ಕೊಂಬಿಟ್ಟಿದೆ ಅಂತಲ್ಲ ಇಲ್ಲ ಫಾಲೋ ಇಲ್ಲ ಅದು ಗೈಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಟ್ಟಿದ್ದೀನಿ ಒಳ್ಳೆ 100 ಫಿಕ್ಸ್ 100 ಸಬ್ಸ 100K 100 ನೋಡಿ ಗೈಸ್ ಬಡ್ಡಿ ಮಗ ಮೊಬೈಲ್ ಗಿಬೈಲ್ ಎಲ್ಲ ನನ್ನ ಕೈಲಿ ಕೊಟ್ಬಿಟ್ಟು ಶಾಸ್ತ್ರಕ್ಕೆ ಹೋಯ್ತಾವನೆ ಜೊತೆಲಿ ನಾನು ಹೋಗ್ತಾ ಇದ್ದೀನಿ ಅಯ್ಯೋ ದೇವ್ರೆ ಇದು ಆಗೋಯ್ತೈತೆ ಇವತ್ತು ಇಷ್ಟು ದಿನ ಯಾವತ್ತೂ ಹಂಗೆ ಹೋಗಿರಲಿಲ್ಲ ನಮ್ಮ ಜೊತೆ ಓದ್ತಿದ್ದವ್ರ ಫ್ರೆಂಡ್ಸ್ ಮತ್ತೆ ಇವತ್ತು ಅದು ಆಯ್ತೈತೆ ಲೇ ಹೋಗ ಆಯ್ತು ಹೋಗ ನಗ್ತಾವನೆ ಓಕೆ ಸೊ ಗೈಸ್ ಈಗ ಸದ್ಯಕ್ಕೆ ಚೌಲ್ಟ್ರಿ ಮುಗಿಸ್ಕೊಂಡು ಅಲ್ಲಿ ಅಷ್ಟೊಂದೇನಿಲ್ಲ ಲೈಟಾಗಿ ಏನೇನಿತ್ತು ಎಲ್ಲ ಮುಗಿಸ್ಕೊಂಡು ಹಾಯ್ ಬಾಯ್ ಹೇಳ್ಬಿಟ್ಟು ಎಲ್ರಿಗೂ ಇವಾಗ ಸ್ಟೇ ಆಗಿಬಿಡೋಣ ಅಂತ ಹೇಳ್ಬಿಟ್ಟು ರೂಮ್ಗೆ ಬಂದಿದ್ದೀನಿ ಆ್ಯಂಡ್ ಊಟ ಇಲ್ಲೇ ಮುಗಿಸ್ಕೊಳ್ಳೋಣ ಅಂತ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಬ್ಲಾಗ್ ನೋಡಿಕೆ ಸ್ಮಾಲ್ ಬ್ಲಾಗು ಅಡ್ಜಸ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಾಯ್ ಟೇಕ್ ಕೇರ್ ಸಿ ಯು